ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ಲರೂ ಇದು ಚೆನ್ನಾಗಿರೋ ಅಂದ್ಕೊಂಡಿದ್ದೀರಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್ ಮಾಡಿ ಗುರು. ಬೆಲ್ ಬಟನ್ ನನಗೆ ಪಟ್ ನೋಡಿ. ಇನ್ನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದರೆ, ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಮ್ಯಾಚ್ ನಡೀತಾರೆ ಗುರು. ಅದರಲ್ಲಿ ಪ್ಲೇಯಿಂಗ್ ಲೆವೆನ್ ಸ್ವಲ್ಪ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಏನೂ ಇಲ್ಲಪ್ಪ, ಒಬ್ಬ ಪ್ಲೇಸ್ಮೆಂಟ್ ಸ್ಪಿನ್ ಬೌಲರ್ ಪ್ಲೇಸ್ಮೆಂಟಿಗೆ ಫಾಸ್ಟ್ ಬೌಲರ್ ಬರ್ತಿದ್ದಾರೆ, ಅಷ್ಟೇ ಏನಿಲ್ಲ. ಅದೇ ಯಾರಪ್ಪ ಅಂದರೆ ರವಿ ಬಿಷ್ಣೋಯ್ ಪ್ಲೇಸಿಗೆ ಮೊಹಮ್ಮದ್ ಶಮಿ ಅವ್ರು ಬರ್ತಿದ್ದಾರೆ. ಏನಕ್ಕಪ್ಪ ಅಂದ್ರೆ ಆ ರಾಜ್ಕೋಟ ನಿರಂಜನ್ ಶಾ ಸ್ಟೇಡಿಯಮಲ್ಲಿ ಬಂದುಬಿಟ್ಟು ಸ್ಪಿನ್ನರ್ಸಿಗೆ ಅಂತ ಏನು ವ್ಯಾಲ್ಯೂ ಇಲ್ಲ. ಅದಕ್ಕೋಸ್ಕರ ಒಬ್ಬ ವರುಣ್ ಚಕ್ರವರ್ತಿ ಸ್ಪಿನ್ನರ್ ಇದ್ದೇ ಇರ್ತಾರೆ. ಇಲ್ಲಿ ರವಿ ಬಿಷ್ಣೋಯ್ ಏನು ಪರ್ಫಾರ್ಮೆನ್ಸ್ ಇಲ್ಲದೆ ಇರೋ ಕಾರಣ, ಯಾವುದೇ ವಿಕೆಟ್ ಟೇಕರ್ ಆಗಿರೋ ಕಾರಣ, ನನಗೆ ಅನ್ಸಿರೋ ಮಟ್ಟಿಗೆ ರವಿ ಬಿಷ್ಣೋಯ್ನ ಹೊರಗಿಟ್ಬಿಟ್ಟು ರವಿ ಬಿಷ್ಣೋಯ್ ಪ್ಲೇಸಿಗೆ ಮೊಹಮ್ಮದ್ ಶಮಿ ಬರ್ತಾರೆ. ಇಲ್ಲಿ ಫೇಸಸ್ ಬಂದುಬಿಟ್ಟು ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ ಇರ್ತಾರೆ ಅನಿಸುತ್ತೆ ಗುರು. ಇಲ್ಲಿ ಸ್ಪಿನ್ನರ್ಸ್ ಬಂದುಬಿಟ್ಟು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ಇವರಿಬ್ಬರು ಮೇನ್ ಪ್ಲೇಯರ್ ಇದ್ದೇ ಇರ್ತಾರೆ. ಸ್ಪಿನ್ನರ್ಸಲ್ಲಿ ಬಂದ್ಬಿಟ್ಟು ಇಷ್ಟು ದಿನ ಮೂವರು ಇರ್ತಿದ್ರು, ರವಿ ಬಿಷ್ಣೋಯ್ ಒಬ್ಬರು ಇರ್ತಿದ್ರು. ಈಗ ರವಿ ಬಿಷ್ಣೋಯ್ನ ಹೊರಗಡೆ ಇಟ್ಬಿಟ್ಟು ಮೊಹಮ್ಮದ್ ಶಮಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ, ಅದು ಬಿಟ್ಟರೆ ಏನು ಪ್ಲೇಯಿಂಗ್ ಲೈನಲ್ಲಿ ಚೇಂಜಸ್ ಇಲ್ಲ. ಒಬ್ಬ ಸ್ಪಿನ್ನರ್ನ ತೆಗೆದುಬಿಟ್ಟು ಒಬ್ಬ ಫಾಸ್ಟ್ ಬೌಲರ್ನ ಇಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದ್ರೆ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಇಂಜುರಿ ಆಗಿತ್ತು, ಅದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಅವ್ರ ಪ್ಲೇಸಿಗೆ ಯಾರೂ ಬರ್ತಿಲ್ಲ. ಈ ರಿಂಕು ಸಿಂಗ್ ಪ್ಲೇಸಿಗೆ ವಾಷಿಂಗ್ಟನ್ ಸುಂದರ್ ಬರ್ತಿದ್ದಾರೆ, ಆಲ್ರೌಂಡರ್. ಅವ್ರದ್ದು ಅದೇ ಇರುತ್ತೆ, ಯಾವುದೇ ಚೇಂಜಸ್ ಇಲ್ಲ. ರಿಂಕು ಸಿಂಗ್ ಪ್ಲೇಸಿಗೆ ಇನ್ನಿಸಿಗಂತೂ ನಮ್ಮ ವಾಷಿಂಗ್ಟನ್ ಸುಂದರ್ ಅವ್ರು ಬಂದೇ ಇದ್ದಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಆಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿಗೆ ಪೂರ್ತಿ ಅವ್ರಿಗೂ ಇಂಜುರಿಯಿಂದ ಕಾರಣ. ಇವ್ರು ರಿಂಕು ಸಿಂಗ್ ಅವರು ಅಷ್ಟೇ ಇಂಜುರಿಯಿಂದಾಗಿ ವಾಷಿಂಗ್ಟನ್ ಸುಂದರ್ ಆಡ್ತಿದ್ದಾರೆ ಅವ್ರ ಪ್ಲೇಸಲ್ಲಿ ಬಂದುಬಿಟ್ಟು. ಇದರಿಂದಾಗಿ ಇವರಿಬ್ಬರೂ ಇನ್ನು ನೆಕ್ಸ್ಟ್ ಸೀರೀಸ್ ಆಡ್ತೀವಿ ಅಂತ ಹೇಳಿದ್ದಾರೆ. ರಿಂಕು ಸಿಂಗ್ ಅವರು ಏನಾಗುತ್ತೋ ಗೊತ್ತಿಲ್ಲ ಗುರು, ಮೆಡಿಕಲ್ ಟೆಸ್ಟ್ ಬಂದಮೇಲೆ ಗೊತ್ತಾಗೋದಲ್ವ. ಅದೇ ರೀತಿ ನೋಡೋದಾದರೆ ನಮ್ಮ ಇಂಗ್ಲೆಂಡ್ ಅವರನ್ನು ಸ್ವಲ್ಪ ಗೆಲ್ಲಬೇಕು ಅನಿಸುತ್ತೆ ಗುರು. ಈ ಟೆಸ್ಟ್ ಬಂದುಬಿಟ್ಟು ಇವತ್ತಿನ ದಿವಸ ಬೈಬೋದು, ಈ ಫಸ್ಟ್ ಮುಕ್ತಾಯ ಆಗಲಿ ಬಿಡಪ್ಪ, ಫಸ್ಟ್ ಇಂಡಿಯಾ ಡೇಂಜರಿಂದ ಹೋಲಿ ಅಂತ ಅನ್ಕೊತೀರ. ಆದರೆ ನೋಡೋಕ್ಕೆ ಫ್ಯಾನ್ಸಿಗೆ ಇಂಟ್ರೆಸ್ಟ್ ಇರಲ್ಲ ಗುರು. ಅಕಸ್ಮಾತ್ ಏನಾದರೂ ಇಂಗ್ಲೆಂಡ್ ಅವ್ರು ಸೋತ್ರೆ ಅಂದ್ಕೊಳ್ಳಿ, ಇನ್ನು ನೆಕ್ಸ್ಟ್ ಎರಡು ಸೆಕ್ಷನ್ ಆಡೋದೂ ವೇಸ್ಟ್ ಅನಿಸುತ್ತೆ. 2 ದಿನ ವೇಸ್ಟ್ ಆಡೋದು ನಮ್ಮ ಇಂಡಿಯಾದವರು. ಏನಕ್ಕಪ್ಪ ಅಂದರೆ ಇವಾಗ ಆಲ್ರೆಡಿ ಡಿಕ್ಲೇರ್ ಆಗಿದೆ, ಏನು ಗೆದ್ದಂಗೆ. ಇವತ್ತೇನಾದರೂ ಗೆದ್ರೆ ಅನ್ಕೊಳ್ಳಿ ಇಂಡಿಯಾ ಗೆದ್ದಂಗೆ, ಏನು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಟೂರ್ನಿ ಮಾಡಿರೋದಕ್ಕೋಸ್ಕರ ಅಂತ ಇವತ್ತೊಂದು ಇನ್ನೊಂದು ಮ್ಯಾಚ್ ಗೆಲ್ಲಬೇಕು ಇಂಗ್ಲೆಂಡ್ ಅಂತ ನನ್ನ ಆಸೆ ಅಷ್ಟೇ. ಇದರಿಂದ ನಿಮ್ಮ ಇಷ್ಟ. ಏನಾದರೂ ಗೆಲ್ಲಬೇಕಂತಂದರೆ ಗೆಲ್ಲಬಾರ್ದಂದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಗುರು ಅಂತ ಹೇಳ್ದ ವಿಡಿಯೋ ಮುಗಿಸ್ತಿದ್ದೀನಿ.